ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕ್ರಿಕೆಟ್ ಗೆಳೆಯ. ಇವತ್ತು ಇನ್ನೊಂದು ಕ್ರಿಕೆಟ್ ಟೀಮ್ನ ಅನಾಲಿಸಿಸ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇ ಟೀಮ್ ನಂಬರ್ 5 ಪಂಜಾಬ್ ಕಿಂಗ್ಸ್. ಪ್ರಾಜೆಕ್ಟ್ ಪಾಂಟಿಂಗ್ ಅಂತಲೇ ಹೇಳ್ಬೋದು, ಯಾಕಂದರೆ ಪಾಂಟಿಂಗ್ ಅವರು ಅಲ್ಲಿ ಹೆಡ್ ಕೋಚ್ ಆಗಿದ್ದಾರೆ. ಸೊ ಪಂಜಾಬ್ ಅವರು ಮಾಡಿದಂಥ ಟಾಪ್ 5 ಬೈ ಏನಿದೆ ಅದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದು ಬಂದು ಶ್ರೇಯಸ್ ಅಯ್ಯರ್. ಸೊ 26,75,00,000ಕ್ಕೆ ಸೆಕೆಂಡ್ ಹೈಯೆಸ್ಟ್ ಆಫ್ ಟಾಟಾ IPL ಮೆಗಾ ಆ್ಯಕ್ಷನ್ನು ಶ್ರೇಯಸ್ ಅಯ್ಯರ್ ಅವರು. ಆ ರೆಕಾರ್ಡ್ ಅವ್ರ ಹತ್ರ ಇದೆ. ಸೊ ಅಷ್ಟು ಕೋಟಿ ಕೊಟ್ಟು ಅವರು ಬೈ ಮಾಡಿದ್ರು. ಯಾಕಪ್ಪ ಅಂದರೆ ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ ಬೇಕಿತ್ತು, ಒಬ್ಬ ಲೋ ಡೌನ್ ದಿ ಆರ್ಡರ್ ಬಂದು ಅಂದರೆ ಮಿಡಲ್ ಆರ್ಡರ್ 1 ಡೌನ್ 2 ಡೌನಲ್ಲಿ ಬಂದು ಆಡ್ಕೊಡುವಂಥ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಬೇಕಿತ್ತು. ಸೊ ಅದೆಲ್ಲ ಸಿಕ್ಕಿದ್ದು ಅವ್ರಿಗೆ ಶ್ರೇಯಸ್ ಅಯ್ಯರ್ ಮೇಲೆ. ಸೊ ಅವ್ರ ಹಿಂದೆ ಹೋಗಿ 26,75,00,000 ಅವ್ರ ಮೇಲೆ ಖರ್ಚು ಮಾಡಿದ್ರು. ಸೊ ವರ್ತಿದೆ, ಯಾಕಂದರೆ ಸತಿ KKRಗೆ ಕಪ್ ಗೆಲ್ಸ್ಕೊಟ್ಟಂಥ ಕ್ಯಾಪ್ಟನ್ನು. ಸೊ ಆ ಕ್ಯಾಪ್ಟನ್ ಮೆಟೀರಿಯಲು ಮತ್ತು ಇಂಡಿಯನ್ ಬ್ಯಾಟ್ಸ್ಮೆನ್ನು. ಸೊ ಅದಕ್ಕಾಗಿ 26,75,00,000 ಅವ್ರ ಮೇಲೆ ಖರ್ಚು ಮಾಡಿದ್ರು. ಸೆಕೆಂಡ್ ಹೈಯೆಸ್ಟ್ ಬಿಡ್ ಮಾಡಿದ್ದು ಅವರು ಹರ್ಷದೀಪ್ ಸಿಂಗ್ ಮೇಲೆ. ಫಾಸ್ಟ್ ಬೌಲರು ಇಂಡಿಯಾದವರು, ಪಂಜಾಬ್ ಅವರೇ, ಅವರು ಲೋಕಲ್ ಬಾಯಿ. ಸೊ ಅವ್ರನ್ನ ರಿಟರ್ನ್ ಮಾಡಿರಲಿಲ್ಲ, ರಿಲೀಸ್ ಮಾಡಿದರು. ಸೊ ಅವ್ರನ್ನ ತಗೋತಾರೋ ಇಲ್ವೋ ಅನ್ನೋದು ಡೌಟ್ ಇತ್ತು. ಆದ್ರೂ ಅವ್ರಿಗೆ ಹೋದ್ರು. ಅವ್ರ ಹಿಂದೆ ಹೋಗಿ 18 ಕೋಟಿ ಖರ್ಚು ಮಾಡಿ ಹರ್ಷದೀಪ್ ಸಿಂಗ್ ಅವ್ರನ್ನ ಮತ್ತೆ ಕಮ್ ಬ್ಯಾಕ್ ಮಾಡಿಕೊಂಡ್ರು, ಟೀಮ್ಗೆ ಬೈ ಮಾಡಿಕೊಂಡ್ರು. ಅವರು ಲೆಫ್ಟ್ ಆರ್ಮ್ ಸ್ಪೇಸ್, ಅವರು ತುಂಬ ಎಕನಾಮಿಕಾಗಿ ಬೋಲ್ ಮಾಡ್ತಾರೆ. T20 2022ರಿಂದ ಇಲ್ಲಿವರೆಗೂ ತೊಗೊಂಡ್ರೆ ಇಂಡಿಯಾ ಪರವಾಗಿ ಯಾರಪ್ಪ ಹೈಯೆಸ್ಟ್ ವಿಕೆಟ್ ತೊಗೊಂಡಿರೋದು ಅಂದರೆ ಆ ನೇಮ್ ಇರೋದು, ಆ ಹೆಸರು ಇರೋದು ಹರ್ಷದೀಪ್ ಸಿಂಗ್ಗೆ. ಸೊ ಅವ್ರೀಗ T20 ಸ್ಪೆಷಲಿಸ್ಟ್ ಅಂತಾನೆ ಕರ್ಸ್ಕೊಬಿಟ್ಟಿದ್ದಾರೆ. ಆ ಟ್ಯಾಗ್ನ ಅವ್ರ ನೇಮ್ ಮುಂದೆ ಬರ್ಸ್ಕೊಬಿಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ 18 ಕೋಟಿ ಕೊಟ್ಟಿದ್ದು ಅದು ಸ್ಟೀಲ್ ಬೈಯೇ. ನೆಕ್ಸ್ಟ್ ಬಂದಿದ್ದು ಅವರು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಗೆ. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಷನಲ್ಲಿ ಇದ್ದಿದ್ದು ಯುಜ್ವೇಂದರ್ ಚಹಲ್, ಎಕ್ಸ್ RCB ಪ್ಲೇಯರ್, ರಾಜಸ್ಥಾನ್ ಪ್ಲೇಯರ್, ಈಗ ಪಂಜಾಬ್ಗೆ ಬಂದರು. ಸೊ ಅವ್ರ ಹಿಂದೆ ಹೋಗಿ ಅವ್ರಿಗೂ 18 ಕೋಟಿ ಕೊಟ್ಟು ಅವ್ರನ್ನ ನಮ್ಮ ಟೀಮ್ಗೆ ಬೈ ಮಾಡಿಕೊಂಡು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ಸ್ಟ್ರಾಂಗ್ ಮಾಡಿಕೊಂಡ್ರು. ನೆಕ್ಸ್ಟ್ ಹೋಗೋದು ಆಸ್ಟ್ರೇಲಿಯನ್ನು ಆಲ್ರೌಂಡರ್ಗೆ ಹೋದರು. ಅವರೇ ಮಾರ್ಕಸ್ ಸ್ಟೋನಿಸ್, ನಂಬರ್ 4 ಮಾರ್ಕಸ್ ಸ್ಟೋನಿಸ್ನ ಬೈ ಮಾಡಿದ್ರು. 11 ಕೋಟಿ ಕೊಟ್ಟು ಒಬ್ಬ ಆಲ್ರೌಂಡರು, ಜೆನ್ಯೂನ್ ಆಲ್ರೌಂಡರ್ ಮೇಲೆ ಗಮನ ಕೊಟ್ಟು ರಿಕಿ ಪಾಂಟಿಂಗ್ ಅವರು ಆಸ್ಟ್ರೇಲಿಯಾದವರೇ. ಸೊ ನಂಬಿಕೆ ಇಟ್ಟು ಅವ್ರನ್ನ ಬೈ ಮಾಡಿದ್ರು. ಅದು ಅವರ ಟಾಪ್ 4 ಬೈಯಲ್ಲಿ ಮಾರ್ಕಸ್ ಸ್ಟೋನಿಸ್ ಬರ್ತಾರೆ. ನೆಕ್ಸ್ಟ್ 5th ಬಂದು ಮಾರ್ಕೋ ಆ್ಯನ್ಸನ್, ಸೌತ್ ಆಫ್ರಿಕಾದವರು, ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ. ಆಲ್ರೌಂಡರ್ ಕೂಡ ಒಂದು ಜೆನ್ಯೂನ್ ಆಲ್ರೌಂಡರ್ ಅಲ್ಲದೆ ಇದ್ರೂ ಲೋ ಡೌನ್ ದಿ ಆರ್ಡರ್ ಅಂತ ಟೈಮ್ ಬಂತು ಅಂದ್ರೆ ಒಂದು 20-30 ರನ್ನ ಟೀಮ್ಗೆ ಆ್ಯಡ್ ಮಾಡುವಂಥ, ಪುಷ್ ಮಾಡುವಂಥ ಒಬ್ಬ ಆಲ್ರೌಂಡರು. ಬೌಲಿಂಗಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ತಮ್ಮ ಗೇಮ್ನ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಾವು ಇಂಡಿಯಾ ಸೀರೀಸ್ ಮೇಲೆ ನೋಡಿದ್ವಿ, ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಸೀರೀಸಲ್ಲಿ ಅವರೊಬ್ಬರೇ ಬೌಲಿಂಗ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ದು. ಡೆತ್ ಓವರಲ್ಲೂ ಕೂಡ ತುಂಬ ಎಕನಾಮಿಕ್ ಆಗಿ ಅವರು ಇದ್ದರು. ಸೊ ಅವರು ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ ಅವ್ರಿಗೆ 11 ಕೋಟಿ ಕೊಟ್ಟು ಪಂಜಾಬ್ ಅವರು ಅವ್ರನ್ನ ತಮ್ಮ ಟೀಮ್ಗೆ ಬೈ ಮಾಡಿಕೊಂಡ್ರು. ಸೊ ಇದು ಪಂಜಾಬ್ ಅವರ ಟಾಪ್ 5 ಬೈಯಲ್ಲಿ ಈ 5 ಹೆಸರು ಬರುತ್ತೆ. ಸೊ ಈ ಟೀಮ್ನೆಲ್ಲ ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಕಿ ಪಾಂಟಿಂಗ್ ಅವರು ಹೋಮ್ ವರ್ಕ್ ಮಾಡಿದ್ದಾರೆ. ಸೊ ಈ ಟೀಮ್ನ ನೋಡಿ, ಇರೋ ಸೋರ್ಸ್ನ ಯೂಸ್ ಮಾಡಿ ನನ್ನ ಕಡೆಯಿಂದ ಒಂದು ಪಂಜಾಬ್ ಅವ್ರದ್ದು ಸ್ಟ್ರಾಂಗ್ 11 ಏನು ಫೀಲ್ಡ್ಗೆ ಇಳಿಸೋಕ್ಕೆ ಕದರಾಗಿರೋದು, ಖಡಕ್ಕಾಗಿರೋದು ಯಾವುದಪ್ಪ ಅಂದರೆ ನನ್ನ ಪ್ಲೇಯಿಂಗ್ 11 ಫಾರ್ ಪಂಜಾಬ್ ಕಿಂಗ್ಸ್. ಓಪನರ್ ಆಗಿ ನಾನು ಪ್ರಭುಸಿಮ್ರಾನ್ ಸಿಂಗ್ ಅವ್ರನ್ನ ಕಳಿಸ್ತೀನಿ. ಯಾಕಂದರೆ ಹೋದ ವರ್ಷ ಎಲ್ಲ ಅವರೇ ಓಪನಿಂಗ್ ಮಾಡ್ತಾಯಿದ್ರು, ಡ್ಯಾಶಿಂಗ್ ಓಪನರು. ತುಂಬ ಸ್ಟ್ರೈಕ್ ರೇಟ್, ತುಂಬ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾರೆ, ಅಗ್ರೆಸಿವ್ ಬ್ಯಾಟ್ಸ್ಮೆನ್ನು. ಸೊ ಅವರು ಓಪನರ್ ಆಗ್ತಾರೆ. ಅವ್ರ ಜೊತೆಗೆ ಇಂಗ್ಲೀಷ್ ಅವರು ಕೂಡ ಆಸ್ಟ್ರೇಲಿಯಾದ ವಿಕೆಟ್ ಕೀಪರು. ಸೊ ಇವರಿಬ್ಬರು ವಿಕೆಟ್ ಕೀಪರ. ಇವರಿಬ್ಬರಲ್ಲಿ ಯಾರು ಬೇಕಾದರೂ ವಿಕೆಟ್ ಕೀಪಿಂಗ್ನ ಮಾಡ್ತಾರೆ ಪಂಜಾಬ್ಗೆ. ಸೊ ಇವರಿಬ್ಬರು ಕೂಡ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡುವಂಥವ್ರೆ. ಪ್ರಭುಸಿಮ್ರಾನ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಹೊಸದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಫಾರ್ಮಲ್ಲಿ ಸ್ವಲ್ಪ ಡೌಟ್ ಇದೆ, ಯಾಕಂದರೆ ಅವರು ಅಷ್ಟು ಕನ್ವಿನ್ಸ್ ಆಗಿ ಆಡಲ್ಲ. ಸ್ಟಾರ್ಟಿಂಗ್ ಹೊಡಿತಿರ್ತಾರೆ, ಔಟ್ ಆಗಿಬಿಡ್ತಾರೆ, ಆದರೆ ಹೊಡಿತಾರೆ. ಆದರೆ ಟ್ಯಾಲೆಂಟು, ಕ್ಲಾಸ್ ಅನ್ನೋದು ಅವ್ರ ಹತ್ರ ಇದೆ. ಇಂಗ್ಲೀಷ್ ಅವರು ಒಂದು ಒಳ್ಳೆ, ತುಂಬ ಚೆನ್ನಾಗಿ ಸ್ಟ್ರೈಕ್ ರೇಟ್ ಇಟ್ಟಿದ್ದಾರೆ. 150+ ಬ್ಯಾಟಿಂಗ್ ಮಾಡುವಂಥ ಕೇಪಬಿಲಿಟಿ ಇದೆ, ಅದು ಗೊತ್ತು ರಿಕಿ ಪಾಂಟಿಂಗ್ಗೆ. ಅದಕ್ಕೆ ಎತ್ಕೊಂಡಿರೋದು ಅವ್ರದ್ದೇ ಪ್ಲೇಯರು. ಅವರು 100 ಕೂಡ ಹೊಡೆದಿದ್ದಾರೆ ಒಂದು 2020 ಏನು ಲೀಗ್ ಬರುತ್ತೆ ಅದರಲ್ಲಿ. ಸೊ ಅವರಿಬ್ಬರು ಓಪನ್ ಮಾಡ್ತಾರೆ. 1 ಡೌನಲ್ಲಿ ಬಂದೇ ಬರ್ತಾರೆ. ಅಯ್ಯರ್ ಅವರು 1 ಡೌನಲ್ಲಿ ಬಂದು ಒಬ್ಬ ಕ್ಯಾಪ್ಟನ್ ಇನ್ನಿಂಗ್ಸ್ನ ಆಡ್ತಾರೆ. 2 ಡೌನಲ್ಲಿ ಬರ್ತಾರೆ ನಮ್ಮ ಸ್ಟೋನಿಸ್ ಅವರು. 2 ಡೌನಲ್ಲಿ ನಾನು ಸ್ಟೋನಿಸ್ ಅವ್ರನ್ನ ಕಳಿಸ್ತಾ ಇದ್ದೀನಿ. ಸೊ ಅವ್ರಿಗೆ ಕೆಪಬಿಲಿಟಿ ಇದೆ. ಅವ್ರಿಗೆ 1 ಡೌನ್ ಆಗಿರೋದು, ಓಪನಿಂಗ್ ಆಗ್ಬೋದು, ಎಲ್ಲ ಮಾಡ್ತಾರೆ. ಸೊ ಈ ಟೀಮಲ್ಲಿ ಅವರು ಬರೋ ಜಾಗ ಇರೋದು 2 ಡೌನಲ್ಲಿ. 4th ಪ್ಲೇಯರ್ ಆಗಿ ಬರ್ತಾರೆ ಮಾರ್ಕಸ್ ಸ್ಟೋನಿಸ್ ಅವರು. ನೆಕ್ಸ್ಟು ಮಾರ್ಕಸ್ ಸ್ಟೋನಿಸ್ ಆದಮೇಲೆ ನೆಕ್ಸ್ಟ್ ಬರ್ತಾರೆ ಶಶಾಂಕ್ ಸಿಂಗ್.
ಶಶಾಂಕ್ ಸಿಂಗ್ ಹೆಂಗ್ ಟ್ಯಾಲೆಂಟು, ಹೋಸಲಿ ಪಂಜಾಬ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರನ್ನ ರಿಟೈನ್ ಮಾಡಿದ್ರು, ಯಾಕಂದ್ರೆ ಅವ್ರ ಎಬಿಲಿಟಿ, ಅವ್ರ ಟ್ಯಾಲೆಂಟ್ ಮೇಲೆ ಒಂದು ನಂಬಿಕೆ ಇಟ್ಟು ಒಬ್ಬ ಯಂಗ್ಸ್ಟರು ಟೀಮ್ಗೋಸ್ಕರ ಆಡ್ತಾನೆ ಅಂತ ಅದಕ್ಕೆ ಅವ್ರನ್ನ ರಿಟೈನ್ ಮಾಡಿದ್ದು. ನಂಬರ್ 6 ಬರ್ತಾರೆ ಮ್ಯಾಕ್ಸ್ವೆಲ್ ಅವ್ರನ್ನ ಬರೀ 4 ಕೋಟಿ ಸಮಥಿಂಗಲ್ಲಿ ರಿಟೈನ್ ಬೈ ಮಾಡ್ಕೊಬಿಟ್ರು, ಒಂದು ಸ್ಟೀಲ್ ಬೈ ಆಯಿತು. ಅವ್ರೇನಾದರೂ ಫಾರ್ಮಲ್ಲಿ ಇದ್ರೆ ಈ ಟೀಮು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಸ್ವಲ್ಪ ಎಲ್ಲೋ ಹೋಗುತ್ತೆ. ಸೊ ನಂಬರ್ 6 ಬರ್ತಾರೆ ನಮ್ಮ ಮ್ಯಾಕ್ಸ್ವೆಲ್ಲು. ನಂಬರ್ 7 ಬರ್ತಾರೆ ನೆಹಲ್ ವಡೇರಾ ಅವರು ಬರ್ತಾರೆ ನಂಬರ್ 7. ಅದಾದ್ಮೇಲೆ ನೆಕ್ಸ್ಟ್ ಬರ್ತಾರೆ ನಂಬರ್ 8 ಹರ್ಪ್ರೀತ್ ಬಾರ್ನ ಕೊಡ್ತಾ ಇದ್ದೀನಿ. ಸೊ ನಂಬರ್ 9 ಮಾರ್ಕೋ ಯಾನ್ಸನ್ ಅವರ ಕೊಡ್ತೀನಿ. ನಂಬರ್ 9 ಬ್ಯಾಟಿಂಗ್ ಇದೆ ಗುರು ಈ ಟೀಮಲ್ಲಿ. ಮಾರ್ಕೋ ಯಾನ್ಸನ್ ನಂಬರ್ 9 ಬರ್ತಾರೆ. ಸೊ ನಂಬರ್ 10 ಹರ್ದೀಪ್ ಸಿಂಗ್ ಅವರು ಬರ್ತಾರೆ, ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು. ಸೊ ಲೆಫ್ಟ್ ವೇರಿಯೇಷನ್ ತಂದ್ಕೊಡೋರು ನಂಬರ್ 10 ಹರ್ದೀಪ್ ಸಿಂಗ್ ಬಂದರೆ. ನಂಬರ್ 11 ನಮ್ಮ ಚಹಾಲ್ ಅವ್ರು ಬರ್ತಾರೆ. ನಂಬರ್ 12 ವಿಜಯ್ ಕುಮಾರ್ ವೈಶಾಖ್ ಅವ್ರನ್ನ ಯೂಸ್ ಮಾಡ್ಬೋದು ನಂಬರ್ 12. ಇದು ನನ್ನ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಪಂಜಾಬ್ದು. ಇದರಲ್ಲಿ ತುಂಬ ಬ್ಯಾಕಪ್ ಕೂಡ ಇಟ್ಕೊಂಡಿದ್ದಾರೆ. ಅಷ್ಟಮಾತ್ ಮ್ಯಾಕ್ಸ್ವೆಲ್ ಏನಾದರೂ ಫಾರ್ಮಲ್ಲಿ ಇಲ್ಲ, ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ ಅಂತ ಏನಾದರೂ ಆದರೆ ಅವ್ರ ಕಡೆ ಒಬ್ಬ ಹಾರ್ಡಿ, ಅವರು ಕೂಡ ಆಸ್ಟ್ರೇಲಿಯಾದವರೇ, ಅವರು ಕೂಡ ಆಲ್ರೌಂಡರು, ಹಾರ್ಡಿ ಅವ್ರನ್ನ ಇಟ್ಕೊಂಡಿದ್ದಾರೆ. ಮ್ಯಾಕ್ಸ್ವೆಲ್ ಫಾರ್ಮಲ್ಲಿ ಇಲ್ಲ ಅಂದರೆ ಅವ್ರನ್ನ ಬ್ಯಾಕಪ್ ಆಗಿ ನಾವು ಹಾರ್ಡಿ ಅವ್ರನ್ನ ಯೂಸ್ ಮಾಡ್ಬೋದು. ನಮಗೆ ಯಾನ್ಸನ್ ಅವ್ರು ಏನಾದರೂ ಫಾರ್ಮಲ್ಲಿ ಇಲ್ಲ ಅಂದರೆ ಫರ್ಗೂಸನ್ ಕೂಡ ಇದ್ದಾರೆ. ಸೊ ಇವ್ರು ಕ್ಲಿಕ್ ಆಗಿಲ್ಲ ಅಂದರೆ ಅವ್ರನ್ನ ಬ್ಯಾಕಪ್ ಆಗಿ ಫರ್ಗೂಸನ್ ಇಟ್ಕೊಂಡಿದ್ದಾರೆ. ಸೊ ಬ್ಯಾಕಪ್ಪು ಮತ್ತು ಬ್ಯಾಟಿಂಗು ಡೆಪ್ತು ಅಪ್ ಟು 8-9 ಒಬ್ಬ ಬ್ಯಾಟಿಂಗ್ ಮಾಡುವಂಥ ಕೆಪಬಿಲಿಟಿ ಟೀಮ್ನ ಕಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ದಾರೆ, ಇದು ಇಯರ್ ಫಾರ್ ಪಂಜಾಬ್ ಅಂತ ಅನಿಸುತ್ತೆ. ಸೊ ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ದಾರೆ ಪಾಂಟಿಂಗ್ ಅವರು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ನನ್ನ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಆಗಿತ್ತು ಪಂಜಾಬ್ ಅವ್ರದ್ದು. ನಿಮ್ಮ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಇನ್ನೊಂದು ಟೀಮ್ನ ರಿವ್ಯೂನೇ ಎತ್ಕೊಂಡು ನಿಮ್ಮ ಮುಂದೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.